ಸ್ಲೈಸರ್ ಎಕ್ಸೆಲ್ನ ಒಂದು ವಿಷುವಲ್ ಫಿಲ್ಟರ್ ಟೂಲ್. ಪಿವಟ್ ಟೇಬಲ್ ಅಲ್ಲಿ ಸ್ಲೈಸರ್ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಡೇಟಾ ಅನಾಲಿಸಿಸ್ ಅಲ್ಲಿ, ಡ್ಯಾಶ್ಬೋರ್ಡ್ಸ್ ಕ್ರಿಯೇಷನ್ ಅಲ್ಲಿ ಸ್ಲೈಸರ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ. ಇವತ್ತಿನ ವಿಡಿಯೋದಲ್ಲಿ ಸ್ಲೈಸರ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಎಕ್ಸೆಲ್ ಅಲ್ಲಿ ಈಗಾಗಲೇ ಸಾಕಷ್ಟು ಫಿಲ್ಟರ್ ಟೂಲ್ಗಳಿವೆ. ಡೇಟಾ ಟ್ಯಾಬ್ ಅಲ್ಲಿ ಫಿಲ್ಟರ್ ಟೂಲ್ ಇದೆ. ಕ್ವಿಕ್ ಆಕ್ಸೆಸ್ ಬಾರ್ ಅಲ್ಲಿ ಆಟೋ ಫಿಲ್ಟರ್ ಇದೆ. ಡೇಟಾನ ಟೇಬಲ್ ಆಗಿ ಕನ್ವರ್ಟ್ ಮಾಡಿ ಫಿಲ್ಟರ್ ಬಟನ್ಸ್ ಇಂದನೂ ಫಿಲ್ಟರ್ ಮಾಡಬಹುದು. ಪಿವಟ್ ಟೇಬಲ್ ಅಲ್ಲಿ ಕೂಡ ಲೇಬಲ್ ಫಿಲ್ಟರ್ಸ್ ಇವೆ. ರೋ ಲೇಬಲ್ ಫಿಲ್ಟರ್ ಇದೆ, ಇಲ್ಲಿಂದ ಫಿಲ್ಟರ್ ಮಾಡಬಹುದು. ಕಾಲಮ್ ಲೇಬಲ್ ಫಿಲ್ಟರ್ ಇಂದ ಫಿಲ್ಟರ್ ಮಾಡಬಹುದು. ಫೀಲ್ಡ್ ಲೇಔಟ್ಗೆ ಫೀಲ್ಡ್ಸ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ಇಲ್ಲಿಂದನೂ ಫಿಲ್ಟರ್ ಮಾಡಬಹುದು. ಒಂದು ಫಿಲ್ಟರ್ ಲೇಬಲ್ ಕ್ರಿಯೇಟ್ ಆಗುತ್ತೆ. ಡ್ರಾಪ್ ಡೌನ್ ಇಂದ ಫಿಲ್ಟರ್ ಮಾಡಬಹುದು. ಇಷ್ಟೆಲ್ಲ ಫಿಲ್ಟರ್ ಮೆಥಡ್ಸ್ ಮೇಲೆ ಸ್ಲೈಸರ್ ಹೇಗೆ ಸ್ಟ್ಯಾಂಡ್ ಔಟ್ ಆಗುತ್ತೆ ಅಂತ ನೋಡೋಣ. ಸೆಲ್ ಪಾಯಿಂಟರ್ ಪಿವಟ್ ಟೇಬಲ್ ಅಲ್ಲಿ ಇರಬೇಕು. ಇನ್ಸರ್ಟ್ ಟ್ಯಾಬ್ ಅಲ್ಲಿ ಹೋಗಿ ಸ್ಲೈಸರ್ ಟೂಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಪಿವಟ್ ಟೇಬಲ್ ಫೀಲ್ಡ್ ಲಿಸ್ಟ್ ಅಲ್ಲಿ ಯಾವ್ಯಾವ ಫೀಲ್ಡ್ಸ್ ಇದೆ ಅವೆಲ್ಲ ಇಲ್ಲೂ ಕೂಡ ಲಿಸ್ಟ್ ಆಗಿದೆ. ನಾವು ಫಿಲ್ಟರ್ ಮಾಡಬೇಕಾಗಿರೋ ಫೀಲ್ಡ್ ನ ಚೂಸ್ ಮಾಡಿದ್ರೆ ಚೆಕ್ ಬಾಕ್ಸ್ ಅಲ್ಲಿ ಟಿಕ್ ಮಾಡಿದ್ರೆ ಕ್ಯಾಟಗರಿ ತಗೊಳ್ತಾ ಇದ್ದೀನಿ. ಸ್ಲೈಸರ್ ಇನ್ಸರ್ಟ್ ಆಗಿದೆ. ಬಟನ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಟಗರಿ ವೈಸ್ ಫಿಲ್ಟರ್ ಮಾಡಬಹುದು. ಫಿಲ್ಟರ್ ಕ್ಲಿಯರ್ ಮಾಡಬೇಕಾದ್ರೆ ಫಿಲ್ಟರ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ಪಿವಟ್ ಟೇಬಲ್ಗೆ ಮಲ್ಟಿಪಲ್ ಸ್ಲೈಸರ್ಸ್ ಅನ್ನು ಇನ್ಸರ್ಟ್ ಮಾಡಬಹುದು. ಇನ್ನೊಂದು ಸ್ಲೈಸರ್ ಇನ್ಸರ್ಟ್ ಮಾಡ್ತೀನಿ. ಸೇಲ್ಸ್ ಪರ್ಸನ್ ವೈಸ್ ಫಿಲ್ಟರ್ ಮಾಡೋಣ. ಯಾವ ಸೇಲ್ಸ್ ಪರ್ಸನ್ ಮೇಲೆ ಕ್ಲಿಕ್ ಮಾಡ್ತೀವಿ ಆ ಸೇಲ್ಸ್ ಸಮರಿ ಫಿಲ್ಟರ್ ಆಗುತ್ತೆ. ಕ್ಲಿಯರ್ ಫಿಲ್ಟರ್ ಮಾಡಿದ್ರೆ ಫಿಲ್ಟರ್ ಕ್ಲಿಯರ್ ಆಗುತ್ತೆ. ಈ ಪಿವಟ್ ಟೇಬಲ್ ಅಲ್ಲಿ ಸೇಲ್ ಟೈಪ್ ಫಿಲ್ಟರ್ಸ್ ಅಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ಸೇಲ್ ಟೈಪ್ ಲೇಬಲ್ ಕ್ರಿಯೇಟ್ ಆಗಿದೆ, ಇಲ್ಲಿಂದನೂ ನಾವು ಫಿಲ್ಟರ್ ಮಾಡಬಹುದು. ಇಲ್ಲೂ ಕೂಡ ಮಲ್ಟಿಪಲ್ ಫಿಲ್ಟರ್ ಲೇಬಲ್ಸ್ ಇನ್ಸರ್ಟ್ ಮಾಡಬಹುದು. ಕಾಲಮ್ ಅಲ್ಲಿರೋ ರೀಜನ್ ನ ಡ್ರ್ಯಾಗ್ ಮಾಡಿ ಫಿಲ್ಟರ್ಸ್ಗೆ ಡ್ರಾಪ್ ಮಾಡ್ತೀನಿ. ಈಗ ಸೇಲ್ ಟೈಪ್ ಫಿಲ್ಟರ್ ಮಾಡಬಹುದು, ರೀಜನ್ ವೈಸ್ ಕೂಡ ಫಿಲ್ಟರ್ ಮಾಡಬಹುದು. ಟ್ರೆಡಿಷನಲ್ ಫಿಲ್ಟರ್ ಮೆಥಡ್ ಅಲ್ಲಿ ಡ್ರಾಪ್ ಡೌನ್ ಅಲ್ಲಿ ಹೋಗಿ ಏನೇನು ಆಪ್ಷನ್ ಇದೆ ಅಂತ ಡಿಗ್ ಮಾಡಿ ನೋಡಬೇಕು. ಸ್ಲೈಸರ್ಸ್ ಅಲ್ಲಿ ಫಿಲ್ಟರ್ ಆಪ್ಷನ್ಸ್ ಎಲ್ಲ ಎದುರುಗಡೆನೆ ಕಾಣುತ್ತೆ. ವಿಜುವಲ್ ರೆಪ್ರೆಸೆಂಟೇಷನ್ ಇದೆ. ಬಟನ್ ಕ್ಲಿಕ್ ಮಾಡಿ ಫಿಲ್ಟರ್ ಮಾಡಬಹುದು. ಸ್ಲೈಸರ್ಸ್ ಫ್ಯಾನ್ಸಿ ಆಗಿದೆ, ಯೂಸರ್ ಫ್ರೆಂಡ್ಲಿ ಆಗಿದೆ. ಯಾರು ಬೇಕಾದ್ರೂ ಬಟನ್ ಪ್ರೆಸ್ ಮಾಡಿ ಫಿಲ್ಟರ್ ಮಾಡಬಹುದು. ಅಷ್ಟೇ ಅಲ್ಲ, ಒಂದು ಪಿವಟ್ ಟೇಬಲ್ನ ಮಲ್ಟಿಪಲ್ ಸ್ಲೈಸರ್ಸ್ ಇಂದ ಹೇಗೆ ಫಿಲ್ಟರ್ ಮಾಡಬಹುದು ಅದೇ ತರ ಮಲ್ಟಿಪಲ್ ಪಿವಟ್ ಟೇಬಲ್ಸ್ನ ಒಂದೇ ಸ್ಲೈಸರ್ ಇಂದ ಫಿಲ್ಟರ್ ಮಾಡಬಹುದು. ಮಲ್ಟಿಪಲ್ ಐಟಮ್ಸ್ ಕೂಡ ಸೆಲೆಕ್ಟ್ ಮಾಡಬಹುದು, ಫಿಲ್ಟರ್ ಮಾಡಬಹುದು. ಕಂಟ್ರೋಲ್ ಕೀ ಹೋಲ್ಡ್ ಮಾಡಿ ಸೆಲೆಕ್ಟ್ ಮಾಡಬೇಕು. ಫಿಲ್ಟರ್ ಕ್ಲಿಯರ್ ಮಾಡ್ತೀನಿ. ಈ ಎರಡು ವ್ಯಾಲ್ಯೂ ಫಿಲ್ಟರ್ಸ್ ನ ಕ್ಲಿಯರ್ ಮಾಡೋಣ. ರೀಜನ್, ಸೇಲ್ ಟೈಪ್ ಎರಡನ್ನು ಅನ್ಚೆಕ್ ಮಾಡ್ತಾ ಇದ್ದೀನಿ. ವ್ಯಾಲ್ಯೂ ಫಿಲ್ಟರ್ಸ್ ಕ್ಲಿಯರ್ ಆಗಿವೆ. ಇನ್ನೊಂದು ಸ್ಲೈಸರ್ ಆಡ್ ಮಾಡ್ತಾ ಇದ್ದೀನಿ. ಪಿವಟ್ ಟೇಬಲ್ ಇನ್ಸರ್ಟ್, ಪಿವಟ್ ಟೇಬಲ್ ಅನಲೈಸ್ ಟ್ಯಾಬ್ ಹೋಗಿ ಸ್ಲೈಸರ್ ಇನ್ಸರ್ಟ್ ಮಾಡಬಹುದು. ಇನ್ಸರ್ಟ್ ಟ್ಯಾಬಲ್ ಕೂಡ ಸ್ಲೈಸರ್ ಆಪ್ಷನ್ ಇದೆ. ಸ್ಲೈಸರ್ನ ಪಿವಟ್ ಟೇಬಲ್ ಅಲ್ಲಿ ಅಷ್ಟೇ ಅಲ್ಲ, ನಾರ್ಮಲ್ ಟೇಬಲ್ ಕೂಡ ಇನ್ಸರ್ಟ್ ಮಾಡಬಹುದು. ಸ್ಲೈಸರ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ರೀಜನ್ ಫಿಲ್ಟರ್ ಮಾಡೋಣ. ನಾರ್ತ್ ರೀಜನ್ ತಗೊಳ್ತೀನಿ. ನಾರ್ತ್ ರೀಜನ್ ಇಂದ ಫಿಲ್ಟರ್ ಮಾಡಿದಾಗ ನಾರ್ತ್ ರೀಜನ್ ಸೇಲ್ಸ್ ಪರ್ಸನ್ಗಳು ಮಾತ್ರ ಹೈಲೈಟ್ ಆಗಿದ್ದಾರೆ, ಬೇರೆವೆಲ್ಲ ಲೈಟರ್ ಶೇಡ್ ಅಲ್ಲಿ ತೋರಿಸ್ತಾ ಇದೆ. ಎಲೆಕ್ಟ್ರಿಕಲ್ ಸೆಲೆಕ್ಟ್ ಮಾಡಿದ್ದೀನಿ. ಪಿವಟ್ ಟೇಬಲ್ ಸ್ಲೈಸರ್ಗಳು ಅಂದ್ರೆ ಈ ಮೂರು ಸ್ಲೈಸರ್ಗಳು ಮತ್ತೆ ಪಿವಟ್ ಟೇಬಲ್ ನಾಲ್ಕು ಒಂದಕ್ಕೊಂದು ಇಂಟರಾಕ್ಟಿವ್ ಆಗಿವೆ. ಫಿಲ್ಟರ್ ಕ್ಲಿಯರ್ ಮಾಡ್ತೀನಿ.
ಸ್ಲೈಸರ್ ಸೆಲೆಕ್ಟ್ ಮಾಡಿದ್ರೆ ಸ್ಲೈಸರ್ ಟ್ಯಾಬ್ ಓಪನ್ ಆಗುತ್ತೆ. ಸ್ಲೈಸರ್ ಟ್ಯಾಬಲ್ಲಿ ಡಿಸೈನ್ಗಳಿವೆ, ಸ್ಲೈಸರ್ ಡಿಸೈನ್ಗಳು. ಇದರಲ್ಲಿಂದ ಚೂಸ್ ಮಾಡಿ ನಾವು ಡಿಸೈನ್ ಚೇಂಜ್ ಮಾಡ್ಬೋದು. ಬೇಕಾಗಿದ್ದ ಕಲರ್ ಫಾರ್ಮ್ಯಾಟ್ ಮಾಡ್ಬೋದು. ಆರೆಂಜ್ ಇದೆ, ಗ್ರೀನ್ ಇದೆ, ಲೈಟ್ ಕಲರ್ಸ್ ಇದೆ, ಡಾರ್ಕ್ ಕಲರ್ಸ್ ಇದೆ. ಯಾವುದ್ರಲ್ಲಿ ಬೇಕಾದರೂ ಫಾರ್ಮ್ಯಾಟ್ ಮಾಡ್ಬೋದು. ನ್ಯೂ ಸ್ಲೈಸರ್ ಸ್ಟೈಲ್ ಇನ್ನೊಂದು ಆಪ್ಷನ್ ಇದೆ. ನಮ್ಮದೇ ಒಂದು ಕಸ್ಟಮೈಸ್ಡ್ ಸ್ಟೈಲ್ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಹೋದರೆ ಆಪ್ಷನ್ಗಳಿವೆ. ಸ್ಲೈಸರ್ ಸ್ಟೈಲ್ಸಲ್ಲಿ ಬ್ಲೂ ಇದೆ, ಆರೆಂಜ್ ಇದೆ, ಗ್ರೀನ್ ಇದೆ, ಪರ್ಪಲ್ ಇದೆ, ಆದರೆ ರೆಡ್ ಇಲ್ಲ, ಯೆಲ್ಲೋ ಇಲ್ಲ. ನಾವು ಒಂದನ್ನು ಕಸ್ಟಮೈಸ್ ಮಾಡಿ ಒಂದು ಕ್ರಿಯೇಟ್ ಮಾಡೋಣ. ನ್ಯೂ ಸ್ಟೈಲ್ ತಗೊಳ್ತಾ ಇದ್ದೀನಿ. ಹೋಲ್ ಸ್ಲೈಸರ್ ಆದರೆ ಏನು ಫಿಲ್ ಬೇಡ, ಹೆಡ್ಡರ್ಗೆ ಏನು ಬೇಡ. ಸೆಲೆಕ್ಟೆಡ್ ಐಟಮ್ ವಿತ್ ಡೇಟಾ ಇದು ತಗೊಳ್ತಾ ಇದ್ದೀನಿ. ಫಾರ್ಮ್ಯಾಟ್ ಮಾಡಿ ಫಿಲ್ ಕಲರ್ ಹೋಗಿ ರೆಡ್ಡಲ್ಲಿ ಫಿಲ್ ಮಾಡ್ತೀನಿ. ರೈಟ್ ಹ್ಯಾಂಡ್ ಸೈಡಲ್ಲಿ ಪ್ರಿವ್ಯೂ ತೋರಿಸ್ತಾ ಇದೆ. ಸೆಟ್ ಆಸ್ ಡಿಫಾಲ್ಟ್ ಸ್ಲೈಸರ್ ಸ್ಟೈಲ್. ಈ ಚೆಕ್ ಬಾಕ್ಸಲ್ಲಿ ಚೆಕ್ ಮಾಡಿದರೆ ಇನ್ಸರ್ಟ್ ಮಾಡೋ ಸ್ಲೈಸರ್ಗಳೆಲ್ಲ ಅದೇ ಸ್ಟೈಲಲ್ಲಿ ಇರುತ್ತೆ. ಕಸ್ಟಮೈಸ್ ಮಾಡಿ ಸೆಟ್ ಆಸ್ ಡಿಫಾಲ್ಟ್ ಅಂತ ಇಟ್ಕೋಬೋದು. ಸೇಲ್ಸ್ ಪರ್ಸನ್ ಸ್ಲೈಸರ್ನ ಡಿಲೀಟ್ ಮಾಡಿ ಬೇರೆ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೇಲ್ ಟೈಪ್ ಸ್ಲೈಸರ್ ತಗೋತಾ ಇದ್ದೀನಿ. ಸ್ಲೈಸರ್ಸ್ಗಳನ್ನ ಒಂದ್ರ ಮೇಲೆ ಒಂದು ಅರೇಂಜ್ ಮಾಡಿದ್ದೀನಿ. ಸೇಲ್ ಟೈಪ್ ಸ್ಲೈಸರ್ ಎಲ್ಲದಕ್ಕಿಂತ ಹಿಂದೆ ಹೋಗ್ಬೇಕಂದ್ರೆ ಸೆಂಡ್ ಬ್ಯಾಕ್ವರ್ಡ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಬ್ಯಾಕ್ವರ್ಡ್ ಅಂತಂದರೆ ಒಂದು ಸ್ಟೆಪ್ ಹಿಂದೆ ಹೋಗುತ್ತೆ. 2 ಸ್ಟೆಪ್ ಹಿಂದೆ ಹೋಗ್ಬೇಕಂದ್ರೆ 2 ಸಲ ಕ್ಲಿಕ್ ಮಾಡಬೇಕು. ಅಥವಾ ಸೆಂಡ್ ಬ್ಯಾಕ್ವರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಬ್ಯಾಕ್ವರ್ಡ್ ಹೋಗುತ್ತೆ. ಜಾಸ್ತಿ ಸ್ಲೈಸರ್ಗಳಿದ್ದಾಗ ಆ ಥರ ಮಾಡ್ಬೋದು, ಅರೇಂಜ್ ಮಾಡ್ಬೋದು. ಕ್ಯಾಟಗರಿ ಸ್ಲೈಸರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದನ್ನ ಫಾರ್ವರ್ಡ್ ತಗೊಂಡು ಬರ್ತೀನಿ. ಬ್ರಿಂಗ್ ಫಾರ್ವರ್ಡ್. ಫಾರ್ವರ್ಡ್ ಮೂವ್ ಆಗಿದೆ. ಮತ್ತೆ ಬ್ಯಾಕ್ವರ್ಡ್ ಬೇಕಾದರೆ ಮೂವ್ ಮಾಡ್ಬೋದು. ಸೆಂಡ್ ಬ್ಯಾಕ್ವರ್ಡ್ ಅಂದರೆ ಬ್ಯಾಕ್ವರ್ಡ್ ಹೋಗುತ್ತೆ, ಮತ್ತೆ ಹಿಂದೆ ಹೋಗಿದೆ. 3 ಸ್ಲೈಸರ್ಗಳನ್ನ ಬೇರೆ ಬೇರೆ ಕಡೆ ಪ್ಲೇಸ್ ಮಾಡಿದ್ದೀನಿ. ಕಂಟ್ರೋಲ್ ಹೋಲ್ಡ್ ಮಾಡಿ 3 ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಸ್ಲೈಸರ್ಗೆ ಹೋಗಿ ಅಲೈನ್ಮೆಂಟ್ ಸೆಕ್ಷನ್ ಇದೆ. ಡ್ರಾಪ್ ಡೌನಲ್ಲಿ ಹೋದರೆ ಅಲೈನ್ ಲೆಫ್ಟ್ ಇದು ಕ್ಲಿಕ್ ಮಾಡಿದ್ರೆ ಎಲ್ಲ ಲೆಫ್ಟಿಗೆ ಅಲೈನ್ ಆಗುತ್ತೆ. ಮತ್ತೆ ಸ್ಲೈಸರ್ಗಳನ್ನ ಬೇರೆ ಬೇರೆ ಕಡೆ ಪ್ಲೇಸ್ ಮಾಡಿದ್ದೀನಿ. ಕಂಟ್ರೋಲ್ ಹೋಲ್ಡ್ ಮಾಡಿ ಎಲ್ಲ ಸೆಲೆಕ್ಟ್ ಮಾಡಿ ಅಲೈನ್ಮೆಂಟ್ಗೆ ಹೋಗಿ ಅಲೈನ್ ಸೆಂಟರ್ ಅಂತ ಮಾಡ್ತೀನಿ. ಈ 3ರಲ್ಲಿ ಯಾವುದು ಸೆಂಟರಲ್ಲಿ ಇರುತ್ತೆ ಅಲ್ಲಿಗೆ ಅಲೈನ್ ಆಗುತ್ತೆ. ಮತ್ತೆ ಸ್ಲೈಸರ್ಗಳನ್ನ ಬೇರೆ ಬೇರೆ ಕಡೆ ಪ್ಲೇಸ್ ಮಾಡಿ ಸೆಲೆಕ್ಟ್ ಮಾಡಿದ್ದೀನಿ. 3 ಅಲೈನ್ ರೈಟ್ಗೆ ಅಲೈನ್ ಆಯಿತು. ಅಲೈನ್ ಟಾಪ್ ಇದ ಮೇಲೆ ಕ್ಲಿಕ್ ಮಾಡ್ತೀನಿ. ಅಲೈನ್ ಮಿಡಲ್, ಅಲೈನ್ಗೆ ಹೋಗಿ ಡಿಸ್ಟ್ರಿಬ್ಯೂಟ್ ಹಾರಿಜಾಂಟಲ್ ಇದು ಕ್ಲಿಕ್ ಮಾಡಿದ್ರೆ ಸ್ಲೈಸರ್ಸ್ ಮಧ್ಯೆ ಇರೋ ಸ್ಪೇಸ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸ್ಲೈಸರ್ಗಳನ್ನ ವರ್ಟಿಕಲ್ ಆಗಿ ಪ್ಲೇಸ್ ಮಾಡಿದ್ದೀನಿ. ಅಲೈನ್ಗೆ ಹೋಗಿ ಡಿಸ್ಟ್ರಿಬ್ಯೂಟ್ ವರ್ಟಿಕಲಿ, ಸ್ಪೇಸ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಒಂದು ಸ್ಲೈಸರ್ ಸೆಲೆಕ್ಟ್ ಮಾಡಿದ್ದೀನಿ. ಅಲೈನ್ಮೆಂಟ್ಗೆ ಹೋಗಿ ಸ್ನ್ಯಾಪ್ ಟು ಗ್ರಿಡ್ ಇದು ಕ್ಲಿಕ್ ಮಾಡಿದ್ರೆ ಸ್ಲೈಸರ್ ಗ್ರಿಡ್ ಲೈನ್ಗೆ ಅಲೈನ್ ಆಗುತ್ತೆ. ಈ ವಿಡ್ತ್ ಜಾಸ್ತಿ ಮಾಡ್ತೀನಿ. ಸ್ಲೈಸರ್ ಮೂವ್ ಮಾಡಿದ್ರೆ ಗ್ರಿಡ್ ಲೈನ್ಗೆ ಅಲೈನ್ ಆಗುತ್ತೆ. ಸೆಂಟರಲ್ಲಿ ಪ್ಲೇಸ್ ಮಾಡೋದಕ್ಕಾಗಲ್ಲ. ಅಲೈನ್ಮೆಂಟಲ್ಲಿ ಇನ್ನೊಂದು ಆಪ್ಷನ್ ಇದೆ, ಸ್ನ್ಯಾಪ್ ಟು ಶೇಪ್ ಅಂತ ಇದೆ. ಒಂದು ಶೇಪ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ.
ಇನ್ಸರ್ಟ್ ಟ್ಯಾಬ್ಗೆ ಹೋಗಿ ಶೇಪ್ ತಗೊಳ್ತಾ ಇದ್ದೀನಿ. ಸ್ಲೈಸರ್ ಇದ್ರ ಮೇಲೆ ಪ್ಲೇಸ್ ಮಾಡಬೇಕು. ಬ್ರಿಂಗ್ ಫಾರ್ವರ್ಡ್ ಕ್ಲಿಕ್ ಮಾಡ್ತೀನಿ. ಅಲೈನ್ಮೆಂಟ್ಗೆ ಹೋಗಿ ಸ್ನ್ಯಾಪ್ ಟು ಶೇಪ್ ಕ್ಲಿಕ್ ಮಾಡಿದ್ರೆ ಸ್ಲೈಸರ್ ಈ ಶೇಪ್ ಒಳಗಡೆನೇ ಇರುತ್ತೆ, ಶೇಪಿಂದ ಆಚೆಗೆ ಮೂವ್ ಮಾಡೋದಕ್ಕಾಗಲ್ಲ. ವ್ಯೂ ಗ್ರಿಡ್ ಲೈನ್ಸ್ನ ಆನ್ ಆಫ್ ಮಾಡ್ಬೋದು. ಕ್ಲಿಕ್ ಮಾಡಿದ್ರೆ ಗ್ರಿಡ್ ಲೈನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಇನ್ನೊಂದ್ಸಲ ಕ್ಲಿಕ್ ಮಾಡಿದ್ರೆ ಗ್ರಿಡ್ ಲೈನ್ಸ್ ಬರುತ್ತೆ. ಸ್ಲೈಸರ್ಸ್ ಸೆಲೆಕ್ಟ್ ಮಾಡಿ ಗ್ರೂಪ್ ಮಾಡ್ಬೋದು. ಗ್ರೂಪ್ ಆಪ್ಷನ್ ಇದೆ, ಹೋಗಿ ಗ್ರೂಪ್ ಅಂತ ಕ್ಲಿಕ್ ಮಾಡಿದ್ರೆ ಗ್ರೂಪ್ ಆಗುತ್ತೆ. 3 ಸ್ಲೈಸರ್ಗಳನ್ನ ಒಟ್ಟಿಗೆ ಮೂವ್ ಮಾಡ್ಬೋದು. ಅನ್ಗ್ರೂಪ್ ಮಾಡೋಕ್ಕೂ ಆಪ್ಷನ್ ಇದೆ, ಅನ್ಗ್ರೂಪ್ ಮಾಡ್ಬೋದು. ಬೇಕಾದರೆ ಮತ್ತೆ ರೀಗ್ರೂಪ್ ಮಾಡ್ಬೋದು. ಈ ಸ್ಲೈಸರಲ್ಲಿ 4 ರೀಜನ್ ಒಂದೇ ಕಾಲಮಲ್ಲಿದೆ, 4 ರೋನಲ್ಲಿದೆ, 1 ಕಾಲಮಲ್ಲಿದೆ. ಸ್ಲೈಸರ್ ಬಟನ್ ಆಪ್ಷನ್ಗೆ ಹೋಗಿ ನಂಬರ್ ಆಫ್ ಕಾಲಮ್ಸ್ ಜಾಸ್ತಿ ಕಡಿಮೆ ಮಾಡ್ಬೋದು. 2 ಕಾಲಮ್ಸ್ ಮಾಡಿದೆ, 2 ಕಾಲಮಲ್ಲಿ 2 ರೀಜನ್ಗಳು ಅರೇಂಜ್ ಆಗಿವೆ. ಹೈಟ್ ವಿಡ್ತ್ ಕೂಡ ಜಾಸ್ತಿ ಕಡಿಮೆ ಮಾಡ್ಬೋದು. ಬಟನ್ ಹೈಟ್ ವಿಡ್ತ್ ಜಾಸ್ತಿ ಕಡಿಮೆ ಮಾಡೋಣ. ಹೈಟ್ ಜಾಸ್ತಿ ಮಾಡಿದ್ರೆ ಬಟನ್ ಹೈಟ್ ಜಾಸ್ತಿ ಆಗುತ್ತೆ, ವಿಡ್ತ್ ಜಾಸ್ತಿ ಮಾಡಿದ್ರೆ ವಿಡ್ತ್ ಜಾಸ್ತಿ ಆಗುತ್ತೆ. ಕಡಿಮೆನೂ ಮಾಡ್ಬೋದು, ಜಾಸ್ತಿನೂ ಮಾಡ್ಬೋದು. ಸ್ಲೈಸರ್ ಸೈಜ್ ಆಪ್ಷನ್ ಇದೆ. ಹೈಟ್ ಜಾಸ್ತಿ ಮಾಡಿದರೆ ಸ್ಲೈಸರ್ ಹೈಟ್ ಜಾಸ್ತಿ ಆಗುತ್ತೆ, ಜಾಸ್ತಿ ಕಡಿಮೆ ಮಾಡ್ಬೋದು. ವಿಡ್ತನ್ನು ಜಾಸ್ತಿ ಕಡಿಮೆ ಮಾಡ್ಬೋದು. ಅರೇಂಜ್ ಸೆಕ್ಷನಲ್ಲಿ ಸೆಲೆಕ್ಷನ್ ಪೇನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಸೈಡ್ ಬಾರ್ ಓಪನ್ ಆಗುತ್ತೆ. ಯಾವ ಸ್ಲೈಸರ್ಸ್ ಇವೆ ಅಂತ ಸೈಡ್ ಬಾರಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಐ ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಹೈಡ್ ಮಾಡ್ಬೋದು ಮತ್ತು ವ್ಯೂ ಮಾಡ್ಬೋದು. ಕ್ಲಿಕ್ ಮಾಡಿದ್ರೆ ಹೈಡ್ ಆಗಿದೆ, ಮತ್ತೆ ಕ್ಲಿಕ್ ಮಾಡಿದ್ರೆ ವಾಪಸ್ ಬರುತ್ತೆ. ಸ್ಲೈಸರ್ ಸೆಟ್ಟಿಂಗ್ಸ್ ಇದೆ, ಕ್ಲಿಕ್ ಮಾಡಿದ್ರೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸ್ಲೈಸರ್ ನೇಮ್ ಸೇಲ್ಸ್ ಪರ್ಸನ್, ಡಿಸ್ಪ್ಲೇ ಹೆಡರ್ ಚೆಕ್ ಬಾಕ್ಸಲ್ಲಿ ಟಿಕ್ ಆಗಿದೆ. ಇದನ್ನು ಅನ್ಟಿಕ್ ಮಾಡಿದ್ರೆ ಹೆಡರ್ ರಿಮೂವ್ ಆಗುತ್ತೆ. ಅನ್ಟಿಕ್ ಮಾಡಿ ಓಕೆ ಮಾಡಿದ್ರೆ ಹೆಡರ್ ರಿಮೂವ್ ಆಗಿದೆ. ಹೆಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಐಟಮ್ ಸಾರ್ಟಿಂಗ್ ಫಿಲ್ಟರಿಂಗ್, ಸೇಲ್ಸ್ ಪರ್ಸನ್ ನೇಮ್ಸ್ ಎಲ್ಲ ಆಲ್ಫಾಬೆಟಿಕ್ ಆರ್ಡರಲ್ಲಿ A to Z ಸಾರ್ಟ್ ಆಗಿದೆ. ಡಿಸೆಂಡಿಂಗ್ ಕೂಡ ಸಾರ್ಟ್ ಮಾಡ್ಬೋದು. ಯೂಸ್ ಕಸ್ಟಮ್ ಲಿಸ್ಟ್ ವೆನ್ ಸಾರ್ಟಿಂಗ್, ಅಸೆಂಡಿಂಗ್ ಆರ್ಡರಲ್ಲೂ ಬೇಡ, ಡಿಸೆಂಡಿಂಗ್ ಆರ್ಡರಲ್ಲೂ ಬೇಡ. ಬೇರೆ ಥರ ಕಸ್ಟಮ್ ಸಾರ್ಟಿಂಗ್ ಮಾಡಬೇಕಂದ್ರೆ ನಮ್ಮದೇ ಒಂದು ಲಿಸ್ಟ್ ಮಾಡಿ ಅದ್ರ ಪ್ರಕಾರ ಸಾರ್ಟ್ ಮಾಡ್ಬೋದು. ಹೈಡ್ ಐಟಮ್ಸ್ ವಿತ್ ನೋ ಡೇಟಾ, ಚೆಕ್ ಬಾಕ್ಸಲ್ಲಿ ಟಿಕ್ ಮಾಡಿದ್ರೆ ಡೇಟಾ ಇಲ್ಲದೆ ಇರೋ ಐಟಮ್ಸ್ ಎಲ್ಲ ಹೈಡ್ ಆಗುತ್ತೆ. ಯೂಶುವಲಿ ಇಂಡಿಕೇಟ್ ಐಟಮ್ಸ್ ವಿತ್ ನೋ ಡೇಟಾ, ಡೇಟಾ ಇಲ್ಲ ಅಂದರೂ ಕೂಡ ತೋರಿಸ್ಬೇಕು ಅಂತ ಚೆಕ್ ಬಾಕ್ಸಲ್ಲಿ ಟಿಕ್ ಆಗಿದೆ. ಶೋ ಐಟಮ್ಸ್ ವಿತ್ ನೋ ಡೇಟಾ ಲಾಸ್ಟ್, ಯಾವ ಐಟಮಲ್ಲಿ ಡೇಟಾ ಇಲ್ಲ ಅದನ್ನು ಲಾಸ್ಟಲ್ಲಿ ತೋರಿಸ್ಬೇಕು. ಈ ಸೇಲ್ಸ್ ಟೀಮ್ ಲಿಸ್ಟಲ್ಲಿ ರಾಮ್ ಅಂತ ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಲ್ಲಿ ಡೇಟಾ ಯಾವುದೂ ಇಲ್ಲ, ಅದರಿಂದ ಲಾಸ್ಟಲ್ಲಿ ತೋರಿಸ್ತಾ ಇದೆ. ಶೋ ಐಟಮ್ಸ್ ಡಿಲೀಟೆಡ್ ಫ್ರಮ್ ದ ಡೇಟಾ ಸೋರ್ಸಿಂದ ಡಿಲೀಟ್ ಆಗಿರೋದನ್ನು ಐಟಮ್ ಕೂಡ ತೋರಿಸ್ಬೇಕು ಅಂತ ಚೆಕ್ ಬಾಕ್ಸಲ್ಲಿ ಟಿಕ್ ಆಗಿದೆ. ಅನ್ಚೆಕ್ ಮಾಡಿದ್ರೆ ರಿಮೂವ್ ಆಗುತ್ತೆ. ಸ್ಲೈಸರ್ ಸೆಟ್ಟಿಂಗಲ್ಲಿ ಡಿಸ್ಪ್ಲೇ ಹೆಡರ್ನ ಎಡಿಟ್ ಮಾಡೋ ಆಪ್ಷನ್ ಕೂಡ ಇದೆ. ಸೇಲ್ಸ್ ಪರ್ಸನ್ ಬದಲು ಬೇರೆ ಏನಾದ್ರೂ ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಥವಾ ಸೇಲ್ಸ್ ಟೀಮ್
ಏನು ಬೇಕಾದರೂ ನಾವು ಎಡಿಟ್ ಮಾಡಿ ಡಿಸ್ಪ್ಲೇ ಮಾಡ್ಬೋದು. ಸೇಲ್ಸ್ ಪರ್ಸನ್ ಅಂತ ಇದೆ, ಸೇಲ್ಸ್ ಟೀಮ್ ಅಂತ ಎಡಿಟ್ ಮಾಡಿದ್ದೀನಿ. ಈ ಸ್ಲೈಸರ್ ಡಿಲೀಟ್ ಮಾಡ್ತಾ ಇದ್ದೀನಿ. ಸೇಲ್ ಟೈಪ್ಸ್ ಸ್ಲೈಸರ್ನ 2 ಕಾಲಮ್ ತಗೋತಾ ಇದ್ದೀನಿ. ಸ್ಪೇಸ್ ಸೇವ್ ಮಾಡೋದಕ್ಕೋಸ್ಕರ ಈ ಥರ ಅಡ್ಜಸ್ಟ್ ಮಾಡ್ಬೋದು. ರೀಜನ್ ಸ್ಲೈಸರ್ಸ್ನು ಹೈಟ್ ಆ್ಯಂಡ್ ವಿಡ್ತ್ ಕಮ್ಮಿ ಮಾಡ್ತೀನಿ. ಈ ಪಿವಟ್ ಟೇಬಲ್ ರಿಪೋರ್ಟ್ನ ರೀಅರೇಂಜ್ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ಸನ್ನು ಚೆಕ್ ಮಾಡಿ ಕ್ಯಾಟಗರಿ ತಗೊಳ್ತಾ ಇದ್ದೀನಿ. ಪಿವಟ್ ಟೇಬಲ್ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಸಿ ಕಾಪಿ ಮಾಡಿ ಬೇರೆ ಕಡೆ ಪೇಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇನ್ನೊಂದು ಪಿವಟ್ ಟೇಬಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಟ್ಯಾಬ್ಗೆ ಹೋಗಿ ಪಿವಟ್ ಟೇಬಲ್, ಎಕ್ಸಿಸ್ಟಿಂಗ್ ವರ್ಕ್ಶೀಟ್, ಇಲ್ಲಿ ಇನ್ಸರ್ಟ್ ಮಾಡ್ತೀನಿ. ಇದ್ರಾಗಲ್ಲೂ ಕ್ಯಾಟಗರಿ ವೈಸ್ ಸೇಲ್ ಸಮ್ಮರಿ ಕ್ರಿಯೇಟ್ ಮಾಡ್ತೀನಿ. ಕ್ಯಾಟಗರಿ ಡ್ರ್ಯಾಗ್ ಮಾಡಿ ರೋನಲ್ಲಿ ಡ್ರಾಪ್ ಮಾಡ್ತಾ ಇದ್ದೀನಿ. ಸೇಲ್ಸ್ ಅಮೌಂಟ್ ವ್ಯಾಲ್ಯೂಸಲ್ಲಿ. ಈಗ ಸ್ಲೈಸರ್ಸಿಂದ ಫಿಲ್ಟರ್ ಮಾಡೋಣ. ಸೌತ್ ರೀಜನ್ ಸೆಲೆಕ್ಟ್ ಮಾಡಿದ್ದೀನಿ. ಸೌತ್ ರೀಜನ್ ಫಿಲ್ಟರ್ ಆಗಿದೆ. ಇವೆರಡು ಟೇಬಲಲ್ಲಿ ಸೌತ್ ರೀಜನ್ ಫಿಲ್ಟರ್ ಆಯಿತು, ಆದರೆ ಇದರಲ್ಲಿ ಫಿಲ್ಟರ್ ಆಗಿಲ್ಲ. ಆನ್ಲೈನ್ ಫಿಲ್ಟರ್ ಮಾಡ್ತೀನಿ. ಆನ್ಲೈನ್ ಫಿಲ್ಟರ್ ಆಯಿತು, ಆದರೆ ಈ ಪಿವಟ್ ಟೇಬಲಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಇದೇ ಪಿವಟ್ ಟೇಬಲ್ನ ಕಾಪಿ ಪೇಸ್ಟ್ ಮಾಡಿರೋದ್ರಿಂದ ಇವೆರಡು ಇಂಟರಾಕ್ಟಿವ್ ಆಗಿವೆ. ಆದರೆ ಇದು ಸಪ್ರೇಟಾಗಿ ಕ್ರಿಯೇಟ್ ಮಾಡಿದ್ದೀನಿ, ಅದರಿಂದ ಇದು ಇಂಟರಾಕ್ಟಿವ್ ಆಗಿಲ್ಲ. ಈಗ ಈ ಮೂರಕ್ಕೂ ಸ್ಲೈಸರ್ ಕನೆಕ್ಟ್ ಆಗಬೇಕಂದ್ರೆ ಸ್ಲೈಸರ್ಸ್ ಸೆಲೆಕ್ಟ್ ಮಾಡಬೇಕು. ಸ್ಲೈಸರ್ ಟ್ಯಾಬ್ಗೆ ಹೋಗಿ ರಿಪೋರ್ಟ್ ಕನೆಕ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ಪಿವಟ್ ಟೇಬಲ್ ನಂಬರ್ 1, ಪಿವಟ್ ಟೇಬಲ್ 2, ಪಿವಟ್ ಟೇಬಲ್ 3 3 ಪಿವಟ್ ಟೇಬಲ್ ರೆಪ್ರೆಸೆಂಟ್ ಮಾಡಿದೆ. 2ಅಲ್ಲಿ ಚೆಕ್ ಮಾರ್ಕ್ ಆಗಿದೆ, 3ನೇದು ಅನ್ಟಿಕ್ ಆಗಿದೆ. ಅದರಿಂದ ಇವೆರಡೂ ರಿಪೋರ್ಟ್ ಕನೆಕ್ಷನ್ ಇದೆ, ಇದು ರಿಪೋರ್ಟ್ ಕನೆಕ್ಷನಲ್ಲಿ ಅನ್ಟಿಕ್ ಆಗಿದೆ. ಇದನ್ನು ಟಿಕ್ ಮಾಡಿದ್ರೆ 3 ಪಿವಟ್ ಟೇಬಲ್ಗಳು ಇಂಟರಾಕ್ಟಿವ್ ಆಗ್ತವೆ. ಇನ್ನೊಂದು ಸ್ಲೈಸರ್ ಸೆಲೆಕ್ಟ್ ಮಾಡಿ ಇದನ್ನು ರಿಪೋರ್ಟ್ ಕನೆಕ್ಷನಲ್ಲಿ ಟಿಕ್ ಮಾಡ್ತಾ ಇದ್ದೀನಿ. ಪಿವಟ್ ಟೇಬಲ್ 3 ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಈಸ್ಟ್ ರೀಜನ್ ಫಿಲ್ಟರ್ ಮಾಡೋಣ. 3 ಟೇಬಲ್ಗಳು ಫಿಲ್ಟರ್ ಆಗಿವೆ. ಆನ್ಲೈನ್ ತಗೊಳ್ತೀನಿ, 3 ಟೇಬಲ್ ಫಿಲ್ಟರ್ ಆಗಿವೆ.